ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಸ್ಲೀವ್ಸ್ ಜಾಯಿಂಟ್ ಮಾಡ್ಕೊಳ್ಳೋದನ್ನು ತೋರಿಸ್ಕೊಡ್ತಿದ್ದೀನಿ. ಈ ಥರ ಸ್ಲೀವ್ಸ್ ಇರುತ್ತೆ, ಅದನ್ನು ಈ ಥರ ಪಾರ್ಟ್ಗೆ ಹೇಗಪ್ಪ ಜಾಯಿನ್ ಮಾಡ್ಕೊಳ್ಳೋದು ಅಂತ. ಇದನ್ನು ನಾನು ಈಗೀಗ ಯಾರು ಬ್ಲೌಸ್ ಸ್ಟಿಚಿಂಗ್ನ ಕಲಿತಿದ್ದೀರಾ ಅವ್ರಿಗೋಸ್ಕರ ಶೇರ್ ಮಾಡ್ತಾ ಇದ್ದೀನಿ. ಸೊ ನೋಡಿ ಯಾವ ಥರ ಅಂತ. ಈ ಥರ ನಮಗೆ ಮೊದಲು ನಾವು ನಾಚ್ ಜೋಡಿಸ್ಕೊಂಡಿರ್ತೀವಿ ನೋಡಿ. ಇದು ಮುಂಭಾಗ, ಇದು ಮತ್ತು ಹಿಂಭಾಗ. ಓಕೆ, ಈ ಥರ ನಾನು ಜಾಯಿಂಟ್ ಮಾಡ್ಕೊಂಡಾದ್ಮೇಲೆ ಇದನ್ನು ಸ್ಲೀವ್ನ ನಾನು ಕಟ್ ಮಾಡಿ ಇಟ್ಕೊಂಡಿರ್ತೀನಿ. ಇದನ್ನು ನಾವು ಈ ಥರ ಎರಡು ಭಾಗ ಮಾಡ್ಕೊಂಡ್ಬಿಟ್ಟು ನೀಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾಚ್ ಹಾಕ್ಕೊತೀನಿ. ಓಕೆ, ಈಗ ಸೆಂಟ್ರ್ ಭಾಗ ನಿಮಗೆ ಸಿಕ್ತು. ಈ ಭಾಗನ ನೋಡಿ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮೊದಲಿಗೆ ನಾವು ಮುಂಭಾಗ ಯಾವ್ದು ಕಟ್ ಮಾಡ್ಕೊಂಡಿರ್ತೀವಿ, ಹಿಂಭಾಗ ಯಾವ್ದು ಕಟ್ ಮಾಡ್ಕೊಂಡಿರ್ತೀವಿ ಅದನ್ನು ನಾವು ಮುಂಚೆನೇ ಮಾರ್ಕ್ ಮಾಡಿ ಇಟ್ಕೊಂಡ್ರೆ ನಮಗೆ ಸ್ಲೀವ್ ಜಾಯಿಂಟ್ ಮಾಡ್ಕೊಳ್ಳುವಾಗ ಆ ಕಡೆನೋ ಈ ಕಡೆನೋ ಅನ್ನೋಂಥ ಕನ್ಫ್ಯೂಷನ್ನು ಇರೋದಿಲ್ಲ. ಸೊ ಅದಕ್ಕಾಗಿ ಈಗ ನಾವು ನಾಚ್ ಅಂತೂ ಹಾಕ್ಕೊಂಡ್ವಿ. ಈ ನಾಚನ್ನ ಮುಂಭಾಗ ಇಲ್ಲಿ ಬರುತ್ತಲ್ವ, ಸೊ ಇಲ್ಲಿ ಈ ನಾಚನ್ನ ಈ ಥರ ಇಟ್ಕೋಬೇಕು. ನೋಡಿ ಈ ಥರ ಇಟ್ಕೊಂಡು ಈ ಪಾಯಿಂಟ್ನಿಂದನೇ ನಾನು ಸ್ಟಿಚಿಂಗ್ ಮಾಡೋದನ್ನು ತೋರಿಸ್ಕೊತೀನಿ. ಯಾಕಂದರೆ ಈ ಕಡೆಯಿಂದ ಸ್ಟಿಚಿಂಗ್ ಮಾಡಿದ್ರೆ ಬಿಗಿನರ್ಸ್ಗೆ ಯಾವಾಗಲೂ ತುಂಬ ಈಸಿಯಾಗಿ ಮತ್ತು ಚೆನ್ನಾಗಿ ಪರ್ಫೆಕ್ಷನ್ನು ಬರುತ್ತೆ. ಅದಕ್ಕೋಸ್ಕರ ಈ ನಾಚನ್ನು ಹಿಂಗೆ ಇಟ್ಕೊಂಡ್ಬಿಟ್ಟು ಸ್ಟಿಚ್ ಹಾಕೊತೀನಿ ನೋಡಿ. ಓಕೆ, ಮೊದಲಿಗೆ ಈಗ ಹೊರಗಿನ ಓಡಾಡಿಸ್ಬೇಕು. ಆಮೇಲೆ ಇದನ್ನು ಈ ಥರ ಹಿಂಗೆ ತಿರುಗೋದಾಗಲಿ, ಆಮೇಲೆ ಇದನ್ನು ಹಿಂಗೆ ಜಗ್ಗೋದಾಗಲಿ ಮಾಡಬಾರ್ದು. ಮಾಡೋದ್ರಿಂದ ರಿಂಕಲ್ಸು ಆಮೇಲೆ ಬ್ಲೌಸ್ ಪರ್ಫೆಕ್ಷನು ತಪ್ಪಾಗುತ್ತೆ ಮತ್ತು ಬ್ಲೌಸ್ ಹೇಗೋ ಕಾಣೋಕ್ಕೆ ಸ್ಟೋರ್ ಮಾಡುತ್ತೆ. ಸೊ ನಾವು ಯಾವುದೇ ರೀತಿ ಕಟ್ ಮಾಡ್ಕೊಂಡಿರ್ತೀವಿ ಅದೇ ರೀತಿ ಜಸ್ಟ್ ಹಿಂಗೆ ಟರ್ನ್ ಮಾಡ್ಕೊತಾ ಹೋದರೆ ನಿಮ್ಮ ಬ್ಲೌಸು ತುಂಬ ನೀಟಾಗಿ ಬರುತ್ತೆ. ಓಕೆ, ನೋಡಿ ನಾನಿಲ್ಲಿ ಕಟ್ ಮಾಡ್ಕೊಂಡಿರುವಂಥದ್ದು ಫ್ಯಾಬ್ರಿಕ್ಕು ಎಷ್ಟು ನೀಟಾಗಿ ಕರೆಕ್ಟಾಗಿ ಜಾಯಿನ್ ಆಯಿತು ಅಂತ. ಓಕೆ, ನೋಡಿ ಆಯ್ತಲ್ವಾ. ಇದನ್ನು ಈ ಥರ ಸೈಡ್ ತೊಗೊಂಡು ಕಟ್ ಮಾಡ್ಕೋಬೇಕು. ನೆಕ್ಸ್ಟ್ ಬಂದುಬಿಟ್ಟು ಈ ಜಾಯಿಂಟ್ನ ಕಂಟಿನ್ಯೂಸ್ ಪಾರ್ಟು ಈ ಕಡೆ ಇದೆ. ಓಕೆ, ಕಟ್ ಮಾಡ್ಕೊಂಡ ತಕ್ಷಣ ನೆಕ್ಸ್ಟ್ ಬಂದುಬಿಟ್ಟು ಇದನ್ನ ಈ ಥರ ರೊಟೇಟ್ ಮಾಡ್ಕೊಂಡ್ಬಿಟ್ಟು ಮೊದಲಿಗೆ ನಾವೆಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ವಲ್ವ ಅದೇ ಸ್ಟಿಚ್ನ ನೋಡಿ ಕರೆಕ್ಟಾಗಿ ಕಾಣುತ್ತಾ. ಕರೆಕ್ಟಾಗಿ ಕಾಣುತ್ತೆ ಅಂದ್ಕೊಂಡಿದ್ದೀನಿ ನೋಡಿ. ಈ ಥರ ಚೆನ್ನಾಗಿ ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ ನೋಡಿ. ಈ ರೀತಿ ಹಾಕ್ಕೊಂಡ್ರೆ ನಿಮ್ಮ ಕಟ್ಟಿಂಗ್ ಪರ್ಫೆಕ್ಷನ್ ಇದೆ ಅಲ್ಲ ಅದು ತುಂಬ ನೀಟಾಗಿ ಬರುತ್ತೆ. ನಾನು ನಿನ್ನೆ ಒಂದು ಇದೇ ಬ್ಲೌಸ್ ಕಟ್ಟಿಂಗ್ದು ವಿಡಿಯೋನ ಶೇರ್ ಮಾಡಿದ್ದೆ. ಅದು ಯಾಕಪ್ಪ ಇವರು ಈ ಥರ 5 ತೊಗೊಂಡ್ರು ಹಿಂಗೆ ಅಂತ ವಿಚಾರನೂ ಮಾಡ್ಬೋದು ಸ್ವಲ್ಪ ಜನ. ಅದು ನಿಮ್ಗೆ ಈಸಿ ಆಗಲಿ ಅಂತ ಆ ಮೆಥಡನ್ನು ಹೇಳ್ಕೊತೀನಿ. ಅದು ಫುಲ್ ಶೋಲ್ಡರ್ ತೊಗೊಂಡ್ಬಿಟ್ಟು ಅದ್ರೊಳಗೆ ಹಾಫ್ ಮಾಡಿ ಆಮೇಲೆ ನಾನು ಕಟ್ಟಿಂಗ್ ಮಾಡೋದನ್ನ ಹೇಳ್ಕೊಟ್ಟಿದ್ರೆ ನಿಮಗೆ ಎಲ್ಲಿಗೆ ಮೈನಸ್ ಮಾಡೋದು ಏನು ಅಂತ ಕನ್ಫ್ಯೂಸ್ ಆಗ್ತಿತ್ತು. ಸೊ ನಾನು ಆ ರೀತಿ ಹೇಳ್ಕೊಡ್ದೆ. ನಾರ್ಮಲ್ಲಾಗಿ ಎಷ್ಟು ಈಸಿ ಆಗುತ್ತೋ ಆ ರೀತಿ ಬಿಗ್ನರ್ಸಿಗೋಸ್ಕರನ ಅಂತಾನೆ ಆ ರೀತಿ ಶೇರ್ ಮಾಡಿದ್ದೀನಿ ವಿಡಿಯೋನ, ಈಸಿ ಆಗಲಿ ಅಂತ. ಸೊ ನೋಡಿ ಇದು ಬಂದ್ಬಿಟ್ಟು ಸ್ಲೀವ್ ಈ ಥರ ಜಾಯಿಂಟ್ ಆಗಿದೆ. ಓಕೆ, ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ ನೋಡಿ.
ನೋಡಿ ಸ್ಲೀವ್ ಈ ರೀತಿ ಜಾಯಿಂಟ್ ಆಯಿತು. ಈ ರೀತಿ ಜಾಯಿಂಟ್ ಆ ಸ್ಲೀವ್ನ ಈ ಥರ ಕೆಳಗಡೆ ನಾವು ಫಿಟ್ಟಿಂಗ್ ಮಾಡಿಕೊಂಡ್ರೆ ಸ್ಲೀವ್ಸ್ ಈ ಥರ ಕಾಣುತ್ತೆ. ಓಕೆ, ಥ್ಯಾಂಕ್ ಯು.